ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವ ನಮಸ್ತತೆ. ಹರಿಗೂ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣ ಸಮಸ್ತ ಅಭಿಮಾನಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೊತ್ತು. ಇವತ್ತು ತುಂಬ ದೊಡ್ಡ ವಿಷಯವನ್ನು ಮಾತಾಡ್ತಾಯಿದ್ದೀನಿ. ವೆಹಿಕಲ್ ನಂಬರ್ಸ್, ಗಾಡಿ ನಂಬರ್ಸ್, ಅಕೌಂಟ್ ನಂಬರ್ಸ್ ಇದೆಲ್ಲವೂ ಕೂಡ ನನ್ನ ತಲೆ ಒಡೆದೋಗೋವಷ್ಟು ನನ್ನ ತಲೆಯಲ್ಲಿದ್ದಾವೆ 100%. ರಾಶಿ ಚಕ್ರವನ್ನು ಬಿಟ್ಟು ಹಾಕಿ ರಾಶಿ ಬಗ್ಗೆ ಮಾತಾಡ್ತೀನಿ, ಮಹಾರಾಜ್ ಮಾತಾಡಕ್ಕಲ್ಲ. ಹಾಗಾಗಿ ರಾಶಿ ಚಕ್ರ ಅವ್ರಿಗೆ ಹೇಳಿ ಸರ್. ಹಾಗಾಗಿ ರಾಶಿ ಭಾಳ ವಿಶೇಷವಾಗಿ ರಾಶಿ ಚಕ್ರಗಳನ್ನು ತುಂಬ ವಿಶೇಷವಾಗಿ ಒಂದು ವಿಶೇಷ ಏನಪ್ಪ ಅಂದರೆ ಇವತ್ತು ರಾಶಿ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇದ್ದೀನಿ. ರಾಶಿಗಳ ಬಗ್ಗೆ ಮಾತನಾಡೋಕ್ಕೆ ಕಾರಣ ಇಷ್ಟೇ 100%. ಯಾಕಂದರೆ ಜನಕ್ಕೆ ಜಾಗೃತಿಯನ್ನು ಮೂಡಬೇಕು ಅಂತ ನಾನು ಮಾತಾಡ್ತಾಯಿದ್ದೀನಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಲೈಫಲ್ಲಿ ಮ್ಯಾಗಡೆ ಫುಲ್ ನನ್ನ ನಂಬರ್ ಯಾಕೆ ಕೇಳಿ ಗುರುಗಳು ಅವ್ರಿಗೆ, ಅಲ್ಲೇನು ಬೇಡ, ಅದೇನು ಹಂಗೆಲ್ಲ ಬೇಡ. ನನಗೆ ಒಂದು ಪ್ರಕಾರ 100% ಒಂದು ವಿಶೇಷವಾಗಿ ಇದೇ ತಿಂಗಳಲ್ಲಿ ನಾನು ಕ್ಲಾಸನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಜಾಯಿನ್ ಆಗಿ ಮತ್ತು ನನ್ನ ಸಂಸ್ಥೆಗೆ ನೀವು ಬಂದು ಫೋನ್ ಮಾಡಿ ನನ್ನ ಸಂಸ್ಥೆಯಲ್ಲಿ ಜ್ಯೋತಿಷವನ್ನು ಕೇಳ್ಬೋದು 100%. ಏನು ಆರ್ಯ ಟಾಕ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನೀವೇನು ನೋಡ್ತಾ ಇದ್ದೀರೋ 100% ನನ್ನ ಆಫೀಸ್ ಮಕ್ಕಳಗುಡ್ಡದಲ್ಲಿರುವಂಥ ಆಫೀಸಿಗೆ ನೀವು ಬಂದು ನಿಮ್ಮ ಪರ್ಸ್ನಲ್ ಜ್ಯೋತಿಷವನ್ನು ಕೇಳ್ಬೋದು. ಆನ್ಲೈನಲ್ಲಿ ಕೇಳ್ಬೋದು, ಆಫೀಸಲ್ಲೂ ಕೇಳ್ಬೋದು. ಯಾವುದೇ ಚಾನಲ್ ನಂಬರ್ಗೆ ನನ್ನ ನಂಬರ್ ಕಾಣ್ತಿರೋ ನಂಬರ್ಗೆ ಕರೆ ಮಾಡ್ಬೋದು. ಯಾಕಂದರೆ ಇಡೀ ಜಗತ್ತಿನಲ್ಲಿ ಒಂದೇ ಒಂದು ಆಸ್ಟ್ರಾಲಜಿ ಮಾಸ್ಟರ್ ಪೀಸ್ ಅಂದರೆ ಅದು ಆರ್ಯವರ್ಧನ್ ಅಷ್ಟೇ. ಇದು ಇನ್ನೊಂದು ಪೀಸನ್ನು ಮತ್ತೆ ತರೋಕ್ಕಾಗಲ್ಲ. ಯಾಕಂದರೆ ನನ್ನ ಮಾತುಗಳು ಹೇಳಿದವು ಎಲ್ಲವೂ ನಡೀತವೆ. ನಡೆಯೋದನ್ನು ನೀವು ಖಂಡಿತಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ನೀವು ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ರಾಜ್ ನ್ಯೂಸಲ್ಲಿ ನನ್ನ ಕಾರ್ಯಕ್ರಮನ ನೀವು ನೋಡ್ಬೋದು 100%. ಇವತ್ತು ನಾನು ಮೊನ್ನೆ ಮಾತಾಡೋಂಥ ಮಾತು ಇಷ್ಟೇ. ಕುಂಭರಾಶಿಗೂ ವೃಷಭ ರಾಶಿಗೂ ವಿಪರೀತ ರಾಜಯೋಗವನ್ನು ಬರುತ್ತೆ. ಕುಂಭರಾಶಿ ವೃಷಭ ರಾಶಿಗೆ ವಿಪರೀತ ರಾಜಯೋಗ ಬರುತ್ತೆ. ನಾನು ಹೇಳ್ತಾ ಇದ್ದೆ, ರೋಹಿತ್ ಶರ್ಮಾ ವೃಷಭ ರಾಶಿಲಿ ಹುಟ್ಟಿದ್ದಾರೆ, ರೋಹಿಣಿ ನಕ್ಷತ್ರ. ಅವ್ರು ಏನೂ ಆಡದಲ್ಲೇ ಫೈನಲಿ ಬಂದುಬಿಡ್ತಾರೆ ಬೇಕಾರೆ ಅಂದೆ. ಅವ್ರು ಏನೂ ಆಡದಲ್ಲೇ ಫೈನಲಿ ಬಂತು. ಅದೇ ನೋಡಿ, ನಿನ್ನೆ ನ್ಯೂಜಿಲ್ಯಾಂಡ್ ಪ್ಲೇಯರ್ ಕ್ಯಾಪ್ಟನ್ ಏನೂ ಆಡಿಲ್ಲ 100%, ಆದರೆ ನ್ಯೂಜಿಲ್ಯಾಂಡ್ ಫೈನಲಿ ಬಂತು. ನೋಡಿ, ಈ ವರ್ಷ 5ನೇ ತಾರೀಕು ತುಂಬ ಲಕ್ ಅಂತ ಹೇಳುತ್ತೆ. 5ನೇ ತಾರೀಕು ತುಂಬ ಲಕ್ ಅಂತ ಹೇಳುತ್ತೆ. ನ್ಯೂಜಿಲ್ಯಾಂಡ್ ಪ್ಲೇಯರ್ಸ್ ಕ್ಯಾಪ್ಟನ್ 5ನೇ ತಾರೀಕು ಹುಟ್ಟಿದ್ದಾರೆ. ಭಾಳ ಅರ್ಥ ಮಾಡ್ಕೊಳ್ಳಿ. ರೋಹಿತ್ ಶರ್ಮಾ 30ನೇ ತಾರೀಕು ಹುಟ್ಟಿದ್ದಾನೆ. ವಿರಾಟ್ ಕೊಹ್ಲಿ 5ನೇ ತಾರೀಕು ಹುಟ್ಟಿದ್ದಾರೆ. ನೋಡಿ, ಇವರೇ ಫೈನಲಿ ಬಂದರು. ರೋಹಿತ್ ಶರ್ಮಾ ವೃಷಭ ರಾಶಿ, ನ್ಯೂಜಿಲ್ಯಾಂಡ್ ಕ್ಯಾಪ್ಟನ್ ಶತಭಿಷ ನಕ್ಷತ್ರ, ಕುಂಭರಾಶಿ. ನಂದೇ ಶತಭಿಷ ನಕ್ಷತ್ರ, ಅವ್ರದ್ದು ಶತಭಿಷ ನಕ್ಷತ್ರ. ಅವ್ರು 5ನೇ ತಾರೀಕು ನೋಡಿ ಫೈನಲಿಗೆ ಬಂದರು 100%. ಇವರು ಕೂಡ ಫೈನಲಿಗೆ ಬರ್ತಾರೆ. 9ನೇ ತಾರೀಕು ಮಾಡು ಇಲ್ಲ ಮಡಿ ಅನ್ನೋ ಮ್ಯಾಚ್ ಇರುತ್ತೆ, ಫೈನಲ್ ಮ್ಯಾಚ್. ಅದು ಕೂಡ ಯಾವ್ದು ಗೆಲ್ಲುತ್ತೆ ಅಂತ ಪ್ರೆಡಿಕ್ಷನ್ ಮಾಡ್ಬೋದು 100%. ಅದನ್ನು ಕೂಡ ಪ್ರೆಡಿಕ್ಷನ್ ಮಾಡ್ಬೋದು, ಸಕ್ಸಸ್ ಯಾರಿಗಿರುತ್ತೆ ಅಂತ. ಇಲ್ಲಿ ಸಾಕಷ್ಟು ಮೀನ ರಾಶಿಲಿ 7 ಗ್ರಹಗಳು ಆಗುತ್ತೆ. ಪರಿವರ್ತನೆ ಆದರೆ 7 ಗ್ರಹಗಳಾಗುತ್ತೆ. 7 ಗ್ರಹಗಳು ಒಟ್ಟಿಗೆ ಸೇರ್ತಾರೆ. 7 ಗ್ರಹ ಅಂದರೆ ಯಾವಪ್ಪ ಅಂದರೆ ಭಾಳ ವಿರಾಕಲ್. 7 ಗ್ರಹ ಮೀನ ರಾಶಿಲಿ ಸೇರೋದ್ರಿಂದ ಮೀನರಾಶಿಲಿ ತುಂಬ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾರೆ ಮೀನರಾಶಿಯವರು. ಒಂದಲ್ಲ ಒಂದು ಸಮಸ್ಯೆ, ಜಗಳ, ಕಿರಿಕಿರಿ, ನೆಮ್ಮದಿ ಇಲ್ಲ ಅವ್ರ ಲೈಫಲ್ಲಿ. ಸಾಕಷ್ಟು ಫ್ಯಾಮಿಲಿ ನೋವನ್ನ ತುಂಬ ಬರುತ್ತೆ. ಫ್ಯಾಮಿಲಿ ನೋವು ತುಂಬ ಕಾಡುತ್ತೆ. ಫ್ಯಾಮಿಲಿ ನೋವು ತುಂಬ ಕಾಡೋದುತ್ತೆ ನಿಮ್ಮ ಲೈಫಲ್ಲಿ. ನಾನು ಹೇಳ್ತಾಯಿದ್ದೀನಿ, 3 ತಿಂಗಳು ಇನ್ನು ಮುಂದೆ ಹುಷಾರಂದರೆ ನೀವು ತುಂಬ ಕೇರ್ಫುಲ್ಲಾಗಿರಬೇಕು. ಮೀನರಾಶಿಯವ್ರ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಬರ್ತಾಯಿದೆ 100%. ನೀವು ಕೇಳೋಕ್ಕೆ ಸಾಧ್ಯ ಆಗಲ್ಲ, ಅಷ್ಟು ನೋವು ಇರುತ್ತೆ. ಅಂದರೆ ಸಾವು, ನೋವು, ಆರೋಗ್ಯ ಸಮಸ್ಯೆಗಳು, ದುಃಖ, ಆಪತ್ತುಗಳು, ಆಕ್ಸಿಡೆಂಟ್ಗಳು. ಈ ಒಂದು 3 ತಿಂಗಳು ಆಕ್ಸಿಡೆಂಟ್ ಆದರೆ ಅದು ಮೀನರಾಶಿನೇ ಆಗಿರುತ್ತದೆ. ಮೀನರಾಶಿಯಲ್ಲಿ ಬರುವಂಥ ನಕ್ಷತ್ರಗಳಾಗಿರ್ತವೆ. ಇದನ್ನು ದಯವಿಟ್ಟು ನೀವು ಇನ್ನು 6 ತಿಂಗಳ ಕಾಲ ಹುಷಾರಾಗಿರಬೇಕಾಗುತ್ತೆ. ಮತ್ತು ಇದರಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ಮಕ್ಕಳು ಮೀನರಾಶಿಲಿ ಹುಟ್ಟಿದರೆ ವಿದ್ಯಾಭ್ಯಾಸದಲ್ಲಿ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ಎಜುಕೇಷನ್ ಕಲ್ಲು ಅಂತ ನನ್ನಲ್ಲಿ ಸಿಗುತ್ತೆ 100%. ಅದನ್ನು ನಿಮ್ಮ ಮನೇಲಿ ಇಡಿ 100%. ಅದು ಎಜುಕೇಷನ್ ತುಂಬ ಸಪೋರ್ಟ್ ಮಾಡುತ್ತೆ. ಅವ್ರಿಗೆ ಅಂತಲ್ಲ, ಯಾವುದೇ ಗೌರ್ಮೆಂಟ್ ಕೆಲಸ ನೀವು IAS, KS, ಇನ್ನೊಂದು ಮತ್ತೊಂದು ಮೆಡಿಕಲ್ ಏನೇ ಬರಿತಾ ಇದ್ರು ಕೂಡ ಆ ಕಲ್ಲು ಎಜುಕೇಷನ್ನ ಇಂಪ್ರೂವ್ ಮಾಡುತ್ತೆ 100%. ಬ್ರೈನ್ನ ನಿಮಗೆ ಇಂಪ್ರೂವ್ ಮಾಡಿಕೊಡುತ್ತೆ 100%. ಅದು ರಿಸಲ್ಟ್ ಕೊಡುತ್ತೆ. ಅದನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ನಮ್ಮ ಹತ್ರ ತುಂಬ ಕಮ್ಮಿನೇ ಇರೋದು ಕಲ್ಲು. ಬೇಗ ತರಿಸ್ಕೊಳ್ಳಿ, ಬೇಗ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ನನ್ನ ಕ್ಲಾಸ್ ಈ ತಿಂಗಳು ನಾನು ನಾಳೆ ಅನೌನ್ಸ್ ಮಾಡ್ತೀನಿ. ತುಂಬ ಸೆಲೆಕ್ಷನ್ ಮೆಂಬರ್ಸಿಗೆ ಮಾತ್ರ ಮಾಡ್ತೀನಿ ಕ್ಲಾಸನ್ನು.
ಒನ್ ಡೇ ಕ್ಲಾಸ್ ಇರುತ್ತೆ. ದಯವಿಟ್ಟು ಸ್ಟ್ರೈಟಾಗಿರುತ್ತೆ ಕ್ಲಾಸು, ಯಾವುದೋ ಆನ್ಲೈನ್ ಕ್ಲಾಸ್ ಅಲ್ಲ. ಹಾಗಾಗಿ ನೀವು 100% ನೀವು ಸ್ಟ್ರೈಟಾಗಿ ಬರ್ಬೋದು. 100% ಆ ಕ್ಲಾಸನ್ನು ಅಟೆಂಡ್ ಮಾಡ್ಬೋದು. 100% ಆ ಕ್ಲಾಸನ್ನು ನೀವು ಅಟೆಂಡ್ ಮಾಡಿದಾಗ ಸಖತ್ ಪಾಸಿಟಿವ್ನ ನೀವು ನೋಡ್ಬೋದು. 100% ಮೀನರಾಶಿಯವರಿಗೆ ತುಂಬ ಇದೆಲ್ಲವನ್ನೂ ಕೂಡ ಕ್ಲಾಸಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. 100% ಕ್ಲಾಸ್ ತುಂಬ ಪಾಸಿಟಿವ್ನ ತಂದು ಕೊಡುತ್ತೆ. ಈ ಕ್ಲಾಸನ್ನ ನೀವು ಅಟೆಂಡ್ ಮಾಡಿ 100%. ಮೇಷರಾಶಿಲಿ ಏನಾಗುತ್ತೆ ಅಂದರೆ ಎಲ್ಲವನ್ನು ಕಳ್ಕೊಳ್ಳುವಂಥ ರಾಶಿ ಆಗುತ್ತೆ. ಮಿಥುನ ರಾಶಿಯಲ್ಲಿ ಸಾವು ನೋವು, ಆರೋಗ್ಯ ಸಮಸ್ಯೆ, ಜಗಳಗಳು, ಕಿರಿಕಗಳು, ಇಲ್ಲ ಗಂಡ ಹೆಂಡತಿ ಕಿರಿಕ್ ಬಿಟ್ಟೋಗೋದು, ಈ ಥರದ್ದೆಲ್ಲ ತುಂಬ ಹಲವಾರು ನೋವು ಜಾಸ್ತಿ ಇರುತ್ತೆ. 100% ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೇಷರಾಶಿಗೆ ಕುಜಗ್ರಹ ಅಧಿಪತಿ ಆಗ್ತಾನೆ. ಕುಜ 3ನೇ ಮನೇಲಿರ್ಬೋದು, ಆದರೆ ಇವನಿಗೆ ಗುರು 2ನೇ ಮನೇಲಿರ್ಬೋದು. ಆದರೆ ಇಷ್ಟೊಂದು ಗ್ರಹ 12 ಮನೇಲಿರೋದ್ರಿಂದ ಸಾಕಷ್ಟು ಪ್ರಾಬ್ಲಮನ್ನು ಅನುಭವಿಸ್ಬೇಕಾಗತ್ತೆ. ಸಾಕಷ್ಟು ಪ್ರಾಬ್ಲಮ್ ತುಂಬ ಅನುಭವಿಸ್ಬೇಕಾಗತ್ತೆ. ತುಂಬ ಅಂದರೆ ಸಿಕ್ಕಾಬಟ್ಟೆ ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಅಂಥ ಒಂದು ತಲೆನೋವನ್ನ ನೀವು ಸಾಕಷ್ಟು ಪ್ರಾಬ್ಲಮಲ್ಲಿ ನೀವು ನೋಡ್ತೀರ. ಅದು ಸಿಕ್ಕಾಬಟ್ಟೆ ನೋವನ್ನು ಅನುಭವಿಸುತ್ತೆ. ಸಿಕ್ಕಾಬಟ್ಟೆ ನೋವನ್ನು ಅನುಭವಿಸುತ್ತೆ. ಅದು ತುಂಬ 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 ತಲೆನೋವು. ಈ 12ನೇ ಮನೇಲಿ ಇಷ್ಟೊಂದು ಗ್ರಹ ಇರಬಾರ್ದು. ಇಷ್ಟೊಂದು ಗ್ರಹಗಳು ಇದ್ದರೆ ತುಂಬ ಕಷ್ಟ ಆಗುತ್ತೆ. ಅದೇ ಥರ ಈ ವರ್ಷದಲ್ಲಿ ಈ ಒಂದು 3 ತಿಂಗಳಲ್ಲಿ ಈ ತಿಂಗಳಲ್ಲಿ ದಯವಿಟ್ಟು ಹುಟ್ಟನೇ ಬೇಡ್ದು. ಅಂದರೆ ಅದು ಮಿಥುನ ರಾಶಿ ಲಗ್ನವನ್ನಾಗಿ ಹುಟ್ಟಬಾರ್ದು, ಮೇಷ ಲಗ್ನದಲ್ಲಿ ಜನನವಾಗಬಾರ್ದು. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೇಷ ಲಗ್ನದಲ್ಲೂ ಜನನವಾಗಿ ಮಗು ಹುಟ್ಟಬಾರ್ದು, ಮೀನದಲ್ಲೂ ಕೂಡ ಮಗು ಹುಟ್ಟಬಾರ್ದು, ಜನನವಾಗಬಾರ್ದು. ಮತ್ತು ಮದುವೆ ವಿಚಾರದಲ್ಲೂ ಕೂಡ ಇವೆಲ್ಲವನ್ನೂ ಪಾಯಿಂಟ್ಸನ್ನ ನೋಟೆಡ್ ಮಾಡ್ಕೊಂಡು ಮುಹೂರ್ತವನ್ನು ಮಾಡ್ಕೋಬೇಕಾಗುತ್ತೆ. ಮುಹೂರ್ತಗಳು ತುಂಬ ಡಿಸ್ಟರ್ಬನ್ನು ಮಾಡುತ್ತೆ. ಅದರಿಂದ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಮತ್ತು ಅದಾದಮೇಲೆ ವೃಷಭ ರಾಶಿಗೆ ವಿಪರೀತ ರಾಜಯೋಗ ಬರುತ್ತೆ ಅಂತ ಹೇಳಿದೆ. ನಿಮ್ಮ ಮನೇಲಿ 2 ಜನ 3 ಜನ ಇದ್ದರೆ ಭಾಳ ರಾಜಯೋಗ ಬರುತ್ತೆ ವೃಷಭ ರಾಶಿಗೆ ತುಂಬ ರಾಜಯೋಗವನ್ನು ನೀವು ಕೊಡುತ್ತೆ. ಭಾಳ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಯಾರು ಹುಟ್ಟಿದ್ರೆ ಅಷ್ಟ ಐಶ್ವರ್ಯನೂ ಕೂಡ ಸಿಗುತ್ತೆ. ಅಷ್ಟ ಐಶ್ವರ್ಯ ಸಿಗೋದ್ರಿಂದ ನೀವು ಅತಿ ಹೆಚ್ಚು ಕಷ್ಟಪಟ್ಟು ಒಂದು ತಾಳ್ಮೆಯನ್ನು ಇದ್ದು ನೀವು ಇವಾಗ ನಿಮ್ಮ ಲೈಫಲ್ಲಿ ಪ್ರೆಗ್ನೆಂಟ್ ಆಗೋದು, ತುಂಬ ಜನಕ್ಕೆ ಪ್ರೆಗ್ನೆಂಟ್ ಆಗುತ್ತೆ, ಎಂಗೇಜ್ಮೆಂಟ್ ಆಗುತ್ತೆ. ಅತಿ ಹೆಚ್ಚು ದುಡ್ಡು ಕೊಡುತ್ತೆ, ದುಡ್ಡು ಜಾಸ್ತಿ ಬರುತ್ತೆ. ದುಡ್ಡು ಅಂದರೆ ಲಾಭ ಸ್ಥಾನದಲ್ಲಿ ಅಷ್ಟೊಂದು ಗ್ರಹಗಳಿದ್ದಾಗ ಅಷ್ಟು ದುಡ್ಡು ಬರೋದ್ರಿಂದ ಬಿಗ್ನೆಸ್ಸು, ನೀವೇನು ಸೈಕಲ್ ಬಿಸ್ನೆಸ್ ಮಾಡ್ತಾರೆ ಇನ್ನೂ ಇಂಪ್ರೂವ್ ಆಗ್ತಾರೆ. ಬೈಕಿಂಗ್ ಮಾಡ್ತಾರೆ, ಬೈಕ್ ಆಗುತ್ತೆ, ಕಾರ್ ಆಗುತ್ತೆ. ರಿಯಲ್ ಎಸ್ಟೇಟ್ ಮಾಡಿದ್ರೆ ರಿಯಲ್ ಎಸ್ಟೇಟ್ ಹೋಟ್ಲಾಗಿರುತ್ತದೆ. ಯಾವುದೇ ಡಿಪಾರ್ಟ್ಮೆಂಟಲ್ಲಿದ್ದರೂ ಕೂಡ ಯಾವುದಾದ್ರು ಲಿಟಿಗೇಷನ್ ಕೇಸು, ಇನ್ನೊಂದು ಮತ್ತೊಂದು, ಇದೆಲ್ಲವೂ ಕೂಡ ಇನ್ನೊಂದು 3 ತಿಂಗಳಲ್ಲಿ ಬಗೆಹರಿತಿದೆ. ಕಾನೂನು ಕೇಸ್ ಆಗಿರ್ಬೋದು, ಪಾಪ ಕಾನೂನಲ್ಲಿರೋರು ಕೇಸ್ ಇರ್ತವೆ, ಕಾನೂನು ಇಲ್ದಿರೋರಿಗೂ ಕೂಡ ಕೇಸ್ ಇರುತ್ತೆ. ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬ ವೈಬ್ರೇಷನ್ ಡೇಟ್ ಆಫ್ ಬರ್ತ್ ಇದು. ತುಂಬ ಅದ್ಭುತವಾದ ಒಂದು ಗುಡ್ ಕಾಂಬಿನೇಷನ್ ವೃಷಭ ರಾಶಿ ಈ ವರ್ಷದಲ್ಲಿ 3 ತಿಂಗಳು ತುಂಬ ಸಖತ್ತಾಗಿದೆ. ಈ ತಿಂಗಳಲ್ಲಿ ತುಂಬ ಕೆಟ್ಟ ಡೇಟ್ಸ್ ಅಂದರೆ ಒಂದು ಮಿರಾಕಲ್ ಡೇಟ್ಸ್ ಅಂದರೆ ಅದು 4, 13, 22 ತುಂಬ ವೆರಿ ಡೇಂಜರ್. 4, 13, 22, 31 ವೆರಿ ಡೇಂಜರ್. ಇದೇ ತಿಂಗಳಲ್ಲಿ ತುಂಬ ಕೆಟ್ಟ ಡೇಟ್ಸ್ ಅಂದರೆ ಅದು 2, 11, 20, 29ನೇ ತಾರೀಕು. ನೋಡಿ, ಆಸ್ಟ್ರೇಲಿಯಾ ಪ್ಲೇಯರ್ ಕ್ಯಾಪ್ಟನ್ 2ನೇ ತಾರೀಕು ಅವ್ನ ಮನೆಗೆ ಹೋದ. ಓಪನ್ ಬ್ಯಾಟ್ಸ್ಮನ್ ಫೈನಲಲ್ಲಿ 100 ಹೊಡೆದಿದ್ದನ ಕೈಲಿ ತುಂಬ ಹೊಡೆದ, ಅವನು ಕೂಡ 29ನೇ ತಾರೀಕು ಅವನು ಕೂಡ ಮನೆಗೆ ಹೋದ 100%. ಅದರಿಂದ 2, 11, 20, 29ನೇ ತಾರೀಕು ಈ ತಿಂಗಳಲ್ಲಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದೇ ಥರ ಇದೇ ತಿಂಗಳಲ್ಲಿ 7, 16, 25ನೇ ತಾರೀಕಲ್ಲಿ ಹುಡ್ತಾರೆ, ಹುಷಾರಾಗಿರ್ಬೇಕಾಗತ್ತೆ ನ್ಯೂಮರಾಲಜಿ ಡೇಟ್ಸ್ಗಳು ಬಂದಾಗ. ಅದೇ ಥರ 4, 13, 22, 31 ಇವರೇನಾದ್ರು ಒಂದು ದೊಡ್ಡ ಪ್ರಾಬ್ಲಮಲ್ಲಿ ಸಿಗಾಕೈತಾರೆ. ಅದು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು. 4, 13, 22, 31ನೇ ತಾರೀಕು. ಅದೇ ಥರ 7, 16, 25 ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. 2, 11, 20, 29ನೇ ತಾರೀಕು ಕೂಡ ತುಂಬ ಹುಷಾರಾಗಿರಬೇಕು. ಈ ಒಂದು ತಿಂಗಳಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕು. ಅದೇ ರೀತಿಯಲ್ಲಿ ಮಿಥುನ ರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆಗಳಾಗುತ್ತೆ. 10ನೇ ಮನೆಯಲ್ಲಿ ತುಂಬ ಗ್ರಹಗಳಿದೆ. ನೋಡಿ, ಕುಮಾರಸ್ವಾಮಿಯವರು ಮಿಥುನ ರಾಶಿ 10ನೇ ಮನೆಯಲ್ಲಿ ಹಾಸನದಲ್ಲಿ ಏನೋ ಫಂಕ್ಷನ್ ಮಾಡ್ತಾಯಿದ್ದಾರೆ ಕಾಲೇಜ್ ಬಗ್ಗೆ. ಭಾಳ ಸಾಕಷ್ಟು ವೈಬ್ರೇಷನ್ ಅಲ್ಲಿ ನೋಡಬಹುದು. ಸ್ವರೂಪ್ ಅವರು ಖಂಡಿತ ಕೂಡ ಕಟಕ ರಾಶಿಯಲ್ಲಿ ಹುಟ್ಟಿರ್ತಾರೆ. ನನ್ನ ಮೋಸ್ಟ್ಲಿ ಕಟಕ ರಾಶಿ ಅನ್ನೋ ಕಡೆ ನನಗೆ ಗೊತ್ತಿಲ್ಲ, ನಾನು ನೋಡಿದ್ದೀನಿ, ಜಾತಕ ನೋಡೋದ್ರಿಂದ ಹೇಳ್ತಾಯಿದ್ದೀನಿ. ಅಲ್ಲಿ ನನ್ನ ಒಂದು ಪ್ರಕಾರ ಈ ಸರಿ ಲಾಸ್ಟ್ ಅನಿಸ್ಬೋದು ಸ್ವರೂಪ್ ಅವ್ರಿಗೆ MLA ಸೀಟು ಸಿಗೋದು. ಭಾಳ ಕೇರ್ಫುಲ್ಲಾಗಿ ಕುಮಾರಸ್ವಾಮಿ ಬೇರೆ ಬದಲಾವಣೆಯನ್ನು ಮಾಡ್ಬೋದು 100%. ಅಪ್ಪಿತಪ್ಪಿ ಅವ್ರ ಮಗನ್ನ ಕೊಡ್ತಾರೋ ಕಣೆ ಗೊತ್ತಿಲ್ಲ, ಇಲ್ಲ ಬೇರೆ ತತ್ತರ ಗೊತ್ತಿಲ್ಲ. 100% ಪುತ್ರದ ಆಶಯಗಳಿಂದ ಮಗನ ತತ್ತರ ಇಲ್ಲ ಬೇರೆಯವ್ರು ಕೊಡ್ತಾರೋ ಗೊತ್ತಿಲ್ಲ. 100% ಹಾಸನದಲ್ಲಿ ಒಂದು ವೈಬ್ರೇಷನ್ ಚೇಂಜಸ್ ಆಗುತ್ತೆ. ಹಾಸನ ಅನ್ನೋದಕ್ಕಿಂತಲೂ ಕೂಡ ಕುಮಾರಸ್ವಾಮಿಗೆ ತುಂಬ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅತಿ ಹೆಚ್ಚು ಕಾಡುತ್ತೆ. ಇದು ಯಾಕೆ ಕಾಡ್ತು?
ಒಂದು ಮಿಥುನ ರಾಶಿಯವರಿಗೆ ಅವ್ರಿಗೆ ಅಷ್ಟು ಕಷ್ಟ ಅಂದರೆ ಬೇರೆಯವ್ರಿಗೆ ಎಷ್ಟು ಕಷ್ಟ ಇತ್ತು. ಮಿಥುನ ರಾಶಿಯವರಿಗೆ ಗುರು 12ನೇ ಮಲ್ಲಿದ್ದಾನೆ, ಆದರೆ ಗುರು 12ನೇ ಮನೆಯಿಂದ ಕುಜ 11ನೇ ಮಲ್ಲಿದ್ದಾನೆ. ಲಾಭವನ್ನು ಕೊಡ್ಬೋದು, ಆದರೆ 10ನೇ ಮನೆಯಲ್ಲಿ 4ನೇ ಮನೆಯಲ್ಲಿ ಅಷ್ಟೊಂದು ಗ್ರಹಗಳಿದ್ದಾಗ ನೆಮ್ಮದಿ ಇರಲ್ಲ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಹೇಳ್ತಾ ಇದ್ದೀನಿ, ತುಂಬ ನೆಮ್ಮದಿ ಇರಲ್ಲ ಮಿಥುನ ರಾಶಿಯವರಿಗೆ. ಕಟಕ ರಾಶಿಯವರಿಗೆ ಸಮಸ್ಯೆಗಳು ಹುಡುಕಿ ಬಂದು ಗುಮ್ತವೆ ಮನೆಯಲ್ಲಿ ಹುಡುಕಿ ಬಂತು. ಅಷ್ಟೊಂದು ಗ್ರಹಗಳು ಬಲವಾಗಿರಬಾರ್ದು. ಅದು ತುಂಬ ಡೇಂಜರು. ಅದೇ ರೀತಿಯಲ್ಲಿ ಭಾಳ ವಿಶೇಷವಾಗಿ ಕಟಕ ರಾಶಿಯವರು ಸಾಕಷ್ಟು ಪ್ಲಾಬ್ರಮ್. ಕುಜ 12ನೇ ಮನೆಯಿಂದ ನಿಮ್ಮನ್ನು ಕೆಟ್ಟ ಹೆಸರನ್ನ ತಂದಿಡ್ತಾರೆ. 100% ನಿಮಗೆ ತುಂಬ ಸಂಬಂಧಗಳನ್ನ ಬೇರೆಯವ್ರಿಗೆ ಕಟ್ತಾರೆ. ಕುಜ 12ನೇ ಮನೆಯಿಂದ ಸಾಕಷ್ಟು ಸಂಬಂಧಗಳನ್ನ ನಿಮಗೆ ಕಟ್ತಾರೆ. ನಿಮ್ಮ ಸಂಬಂಧಗಳು ಕೆಟ್ಟ ರೀತಿಯಲ್ಲಿ ಸಂಬಂಧವನ್ನು ಕಟ್ತಾರೆ. ಕೆಟ್ಟ ರೀತಿಯಲ್ಲಿ ನೀವು ಅನುಭವಿಸ್ಬೇಕಾಗುತ್ತೆ. ನಿಮ್ಮ ಲೈಫಲ್ಲಿ ತುಂಬ ಮಿರಾಕಲ್ ಆಗುತ್ತೆ. ಕಟಕ ರಾಶಿಯವರಿಗೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ, ನಿಮಗೆ ತುಂಬ ಕೆಟ್ಟ ಹೆಸರನ್ನು ತಂದಿಡ್ತಾರೆ. ಸಿಂಹರಾಶಿ ನಿಮ್ಮ ಊಹೆ ಕೂಡ ಮಾಡಿರಲ್ಲ. ಸಿಂಹರಾಶಿಯವರಿಗೆ ಸಾಕಷ್ಟು ಪ್ರಾಬ್ಲಮ್ ನಿಮ್ಮ ಲೈಫಲ್ಲಿ ನೋಡೇ ಇರಲ್ಲ. ಸಾಕಷ್ಟು ಪ್ರಾಬ್ಲಮ್. ಅದರಲ್ಲೂ ಕೂಡ 8ನೇ ಮನೇಲಿ ಇಷ್ಟೊಂದು ಗ್ರಹ ಇರಬಾರ್ದು. ಮನೇಲಿ ಆರೋಗ್ಯ ಸಮಸ್ಯೆಗೆ ಮೊದಲು ದುಡ್ಡು ಎತ್ತಿಡಬೇಕು. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಕೈ ಮುದ್ದು ಕೇಳ್ಕೊತಾ ಇದ್ದೀನಿ, ಇದಕ್ಕೆಲ್ಲ ಪರಿಹಾರ ಟೆಂಪಲ್ಗೆ ಹೋದಾಗ ಸಿಗುತ್ತೆ. ನಿಮ್ಮಂಥವ್ರು ಇನ್ನೊಬ್ಬರಲ್ಲ. ಎಲ್ಲ ಟೆಂಪಲ್ ಇರೋರಿಗೂ ಕೂಡ ಕಷ್ಟಗಳು ತಪ್ಪಿದ್ದಲ್ಲ. ಸುಮ್ಮನೆ ಈ ನಡುವೆ ಏನಾಯ್ತು ಗೊತ್ತಾ, ಅಮಾಸೆ ಬಂದರೆ, ಶುಕ್ರವಾರ ಬಂದರೆ, ರಾಹುಗಾಲ ಬಂದರೆ ಟೆಂಪಲ್ಗೆ ಹೋಗ್ಬಿಟ್ಟು ದೀಪ ಹಚ್ಬಿಟ್ರೆ ನಿಮಗೇನು ಆಗಲ್ಲ 100%. ಅದ್ರ ಬದಲು ನಿಮ್ಮನೇಲಿ ನೀವು ದೀಪ ಹಚ್ಚಿ, ನಿಮ್ಮ ಗಂಡ ಹೆಂಡತಿ ಎಲ್ಲ ಟ್ರಿಪ್ ಹೋಗಿ ಟೆಂಪಲ್ನ ಫ್ರೀ ಇದ್ದಾಗ ಯಾವಾಗಲಾದ್ರು ದರ್ಶನ ಮಾಡಿ, ನಿಮ್ಮ ಮನೇಲೇ ನೀವು ಪ್ರೇಯರ್ ಮಾಡಿ, ಅದು ಫಲ ಸಿಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ. ತುಂಬ ಜನ ಜಾತ್ರೆ ಮಾಡಲೋ ಅಂತ ದೇವ್ರ ಕಡೆ ಗಮನ ತೋರಿಸಿ ನಿಮ್ಮ ಲೈಫಲ್ಲಿ, ನಿಮ್ಮ ಮನೇಲಿ ಸಾಕಷ್ಟು ಜನ ಯಾರು ಯಾವಾಗಲೂ ದೇವಸ್ಥಾನ ಸುತ್ತಾರೋ ಅವ್ರಿಗೆ ಒಂದಲ್ಲ ಒಂದು ಸಮಸ್ಯೆ ಅವ್ರ ಮನೇಲೆ ಜಾಸ್ತಿ ಇರುತ್ತೆ. ಅವ್ರ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಕಮ್ಮಿ. ನೀವು ಅದು ಬಿಟ್ಬಿಟ್ಟು ನಿಮ್ಮ ಪರ್ಸ್ನಲಾಗಿ ಬಿಗ್ನೆಸ್ಸು ಎಲ್ಲವೂ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ತುಂಬ ರಿಸಲ್ಟ್ ಬರುತ್ತೆ. ನಾನು ನೋಡಿರೋ ಪ್ರಕಾರ ಕಲ್ಲಿ ಸಖತ್ ರಿಸಲ್ಟ್ ಕೊಡ್ತಾಯಿದೆ. ಕಲ್ಲಲ್ಲಿ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ 100%. ಎಲ್ಲವೂ ಕೂಡ ದೇವಸ್ಥಾನಕ್ಕೆ ಹೋಗಿ ಫ್ರೀ ಇದ್ದಾಗ ಹೋಗಿ, ಬಲವಂತವಾಗಿ ಹೋಗ್ಬೇಕಾಗಲ್ಲ 100%. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಕನ್ಯಾ ರಾಶಿ ಭಾಳ ವಿಶೇಷವಾಗಿ ಕನ್ಯಾ ರಾಶಿ, ತುಲಾ ರಾಶಿ ನೀವೊಂದು ಟೆಂಪಲ್ ವಿಷಯದಲ್ಲಿ ತುಂಬ ಸಾಕಷ್ಟು ವೈರಲ್ ಆಗ್ತಾಯಿತ್ತು ಕರ್ನಾಟಕದಲ್ಲಿ. ನೋಡಿ, ಅವ್ರು ಈ ರಾಶಿಗೆ ಸೇರಿರ್ತಾರೆ. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಅವರು ಕೂಡ 7ನೇ ತಾರೀಕಿನ ಬರುತ್ತೆ, 7-25ನೇ ತಾರೀಕು ಬರುತ್ತೆ. ನೋಡಿ, ಅವರನ್ನು ಕೂಡ ಬಿಡಲ್ಲ 100%. ಇಲ್ಲೇನಾಗುತ್ತೆ, ನಾನು ಯಾವಾಗಲೂ ಅಬ್ಸರ್ವ್ ಮಾಡುವೆ. ನಾನು ಅತಿ ಹೆಚ್ಚು ಕಮ್ಮಿ ಧರ್ಮಸ್ಥಳಕ್ಕೆ ಹೋಗಿರೋದು. ನಾನು ಅಷ್ಟೆಲ್ಲ ಹೇಳಕ್ಕೆ ಬಂದ್ಮೇಲೆ ನಾನು ಧರ್ಮಸ್ಥಳಕ್ಕೆ ಹೋಗೇ ಇಲ್ಲಪ್ಪ. ಅದೇನೋ ನನಗೆ ಅನಿಸುತ್ತೆ, ಭಾವನೆಗಳು ಅನಿಸುತ್ತೆ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಅನಿಸುತ್ತೆ. ನೀವೆಲ್ಲೂ ಒಂದಿಷ್ಟು ವೀಡಿಯೋಗಳು ನೋಡಿಲ್ಲ, ಏನೋ ಹೋಗಬೇಕು, ಆದರೆ ಕೇಳೋ ಥರ ನಾನು ಹೋಗಲ್ಲ ಯಾವಾಗಲೂ ಕೂಡ. ಯಾಕಂದರೆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನಾನು ಸಾಕಷ್ಟು ನನ್ನ ಪ್ರೆಡಿಕ್ಷನ್ ನಿಜ ಆಗಿದ್ದಾವೆ. ಅದು ನಮ್ಮ ಕರ್ನಾಟಕ ಜನತೆಗೆ ನಾನು ಧನ್ಯವಾದನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇಕಾದ್ರೆ ಕನ್ಯಾ ರಾಶಿಯವರ ಮನೆಯಲ್ಲಿ ಸಾಕಷ್ಟು ತೊಂದರೆಗಳು, ಒಂದಲ್ಲ ಒಂದು ಕಾನೂನು ರೀತಿಯಲ್ಲಿ ಜಗಳ, ಕಿರಿಕು, ಇದೆಲ್ಲವೂ ಕೂಡ ನಡೀತಿದೆ ನಿಮ್ಮ ಲೈಫಲ್ಲಿ. ಇದನ್ನು ಹೆಂಗೆ ಬಗೆಹರಿಸ್ಕೊಳ್ತೀರೋ ನಿಮಗೆ ಸೇರಿದಂಥ ವಿಷಯಗಳಿರ್ತವೆ. ಮತ್ತು ಕಾನೂನಿಗೆ ಸಂಬಂಧಪಟ್ಟಂಥ ಕಲ್ಲುಗಳಿರುತ್ತೆ. ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ಆ ಕಾನೂನಿಗೆ ಸಂಬಂಧಪಟ್ಟಂಥ ಕಲ್ಲುಗಳಿರ್ತವೆ, ಅದನ್ನು ಯೂಸ್ ಮಾಡಿ, ತುಂಬ ರಿಸಲ್ಟ್ ಬರುತ್ತೆ, ಸಿಕ್ಕಾಪಟ್ಟೆ ರಿಸಲ್ಟ್ ಬರುತ್ತೆ. ಕನ್ಯಾ ರಾಶಿಯವರು ಇನ್ನೊಂದು 3 ತಿಂಗಳ ಕಾಲ ತುಂಬ ಜಾಗೃತಗಿರಿ. ತುಂಬ ಜಾಗೃತಗಿದ್ದಷ್ಟು ನಿಮ್ಮ ಲೈಫಲ್ಲಿ ಭಾಳ ಬದಲಾವಣೆಯನ್ನು ಕಾಣ್ತೀರ. ದುಡುಕಬೇಡಿ ಅಂತ ಹೇಳುತ್ತೆ. ಸಾಕಷ್ಟು ಕಷ್ಟ ಕನ್ಯಾ ರಾಶಿ, ತುಲಾ ರಾಶಿ ಭಾಳ ಕಷ್ಟವನ್ನು ಬಿದ್ದಿದ್ದೀರ. ಫೈನಾನ್ಸ್ ಪ್ರಾಬ್ಲಮ್. ತುಲಾ ರಾಶಿಲಿ ತುಂಬ ಶತ್ರುಗಳು, ಇನ್ನು ಮುಂದೆನೂ ಶತ್ರು ಇರ್ತಾರೆ, ಈಗಲೂ ಶತ್ರುಗಳು. ಸಿಕ್ಕಾಪಟ್ಟೆ ಜನನ ಶತ್ರುಗಳನ್ನ ಮಾಡ್ಕೊಂಡಿದ್ದೀರಾ ನೀವು ತುಲಾ ರಾಶಿಲಿ ಹುಟ್ಟಂಥವ್ರು. ಸಿಕ್ಕಾಪಟ್ಟೆ ನೀವು ನೋಡಿರ್ಬೋದು. ಇಲ್ಲಿ ಸಿದ್ದರಾಮಯ್ಯರು ವಿಶಾಖ ನಕ್ಷತ್ರ ಅಂತ ಹೇಳ್ತಾರೆ, ಅದು ತುಲಾ ರಾಶಿ ಬರುತ್ತೋ ವೃಶ್ಚಿಕ ರಾಶಿ ಬರುತ್ತೋ, ಆದರೂ ಅವ್ರಿಗೆ ಎಲ್ಲ ಥರದೂ ಇವಾಗ ಶತ್ರುಗಳು ಹುಡ್ಕೊಂಡು ಪೇಪರು ಇನ್ನೊಂದು ಮತ್ತೊಂದು ಎಲ್ಲ ಬರುತ್ತೆ. ಇವೆಲ್ಲ ಖಂಡಿತಲ್ಲೂ ಕೂಡ ಅದಕ್ಕೆ ಮುಂಚೆ ಅವರು ತುಂಬ ಚೆನ್ನಾಗಿರ್ತಾರೆ, ಈಗ ಅವ್ರು ಚೆನ್ನಾಗಿಲ್ಲ. ಕಾರಣ ಏನು? ಅವರಲ್ಲ, ಈ ಗೋಚಾರ ಗ್ರಹಗಳು ಬದಲಾವಣೆ ಆಗುತ್ತೆ ನೋಡಿ, ಅವರು ಬಿಡಲ್ಲ. ಗೋಚಾರ ಗ್ರಹಗಳು ಬದಲಾವಣೆ ಆಗುತ್ತೆ. ನೀವು ಪವರ್ ಇದ್ದರೂ ಬಿಡಲ್ಲ, ಪವರ್ ಇಲ್ಲ ಅಂದರೂ ಬಿಡಲ್ಲ. ಯಾಕಂದರೆ ಸಾಕಷ್ಟು ಜನ ನೀವು 100% ನೀವು ಅರ್ಥ ಮಾಡ್ಕೊಳ್ಳಿ, ಇದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇನ್ನೂ 3 ತಿಂಗಳ ಕಾಲ ವೃಶ್ಚಿಕ ರಾಶಿಯವರು ತುಂಬ ತುಲಾ ರಾಶಿಯವರು ತುಂಬ ಜಗಳಗಳು,
ನಿಮಗೆ ಹುಡುಕಿ ಒಂದು ಗಲಾಟೆ ಮಾಡೋ ಹೋಗ್ತಾರೆ. ತುಲಾರಾಶಿಯವ್ರಿಗೆ ಅಂತವೆ ಹುಡುಕಿ ಒಂದು ಹೊಡಿತಾರೆ. ನೀವು ನೋಡಿರ್ಬೋದು ಸಾಕಷ್ಟು ಭವಾನಿ ಮೇಡಮ್ನವರು ತುಲಾರಾಶಿ, ರೇವಣ್ಣವ್ರು ತುಲಾರಾಶಿ, ಎಷ್ಟೆಲ್ಲ ಅನುಭವಿಸಿರು, ಎಷ್ಟೆಲ್ಲ ಟೆಂಪಲ್ಗೆ ಹೋಗ್ತಾಯಿದ್ರು. ಯಾವ ಟೆಂಪಲ್ಲು ಕಾಪಾಡ್ನಲ್ಲ ನಿಜವಾಗ್ಲೂ ಕೂಡ. ನನ್ನನ್ನು ಕೇಳಿದಾಗ ಹೇಳಿದೆ, ಸಿಕ್ಕಾಬಟ್ಟೆ ಪ್ರಾಬ್ಲಮಲ್ಲಿ ಸಿಗಾಕಿದ್ರು, ಹುಷಾರಾಗಿರಿ ಅಂತ ಹೇಳಿದ್ದೆ. ನಾನು ಹೇಳೋ ಒಂದು 6-7 ತಿಂಗಳ ಮೇಲೆ ಎಲ್ಲ ಪ್ರಾಬ್ಲಮ್ಮು ಬಂತು ಜಾತಕ ನಾನು ವಿಶ್ಲೇಷಣೆ ಮಾಡಿದಾಗ. ಅದೇ ಥರ ಸಿದ್ದರಾಮಯ್ಯರು ಅಷ್ಟೇ, ನನಗೆ ಗೆಸ್ಸಿತ್ತು ಸಿದ್ದರಾಮಯ್ಯರು ಕೂಡ ಏನಾರು ಒಂದು ಪ್ರಾಬ್ಲಮಲ್ಲಿ ಸಿಗಾಕ್ಯಬೋದು, ತೊಂದರೆ ಸಿಗಾಕ್ಯತ್ತಾರೆ ಅಂತ. ಯಾಕಂದರೆ ಸಿದ್ದರಾಮಯ್ಯರು ಬಹಳ ಅವ್ರ ಜಾತಕ, ಅವರ ನಕ್ಷತ್ರ ಮೇಲೆ ನಾನು ಪ್ರೆಡಿಕ್ಷನ್ ಮಾಡಿದ್ದೆ. ಯಾಕಂದರೆ ಅವ್ರು ಪಕ್ಕಾ ಡೇಟ್ ಆಫ್ ಬರ್ತ್ 12 ಫಾಲೋ ಮಾಡ್ತಾರೆ, ಅದು ಕನ್ಫರ್ಮ್ ಇಲ್ಲ ಗೊತ್ತಿಲ್ಲ. ಸಿದ್ದರಾಮಯ್ಯವ್ರನ್ನ ನಾನು ಪ್ರೆಡಿಕ್ಷನ್ ಮಾಡಿದಾಗಲೂ ಕೂಡ ನಾನು ಅದನ್ನು ಪ್ರೆಡಿಕ್ಷನ್ ಮಾಡಿದಾಗ ನನ್ನ ಮನಸ್ಸು ಹೇಳೋದು ಇವತ್ತು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಅವರು ತುಲಾರಾಶಿಗೂ ಬರ್ಬೋದು, ವಿಶಾಖ ನಕ್ಷತ್ರ ಬರ್ಬೋದು. ನೋಡಿ ತುಲಾರಾಶಿಲಿ ಶಿವಣ್ಣ ಕೂಡ, ಶಿವಣ್ಣನ ನೀವು ನೋಡಿರ್ತೀರ, ಶಿವಣ್ಣನೂ ಕೂಡ ತುಲಾರಾಶಿ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ನೋಡಿ ಅವ್ರಿಗೂ ಕೂಡ ಅವ್ರಿಗೆ ಕಾಯಿಲೆಗಳು ಬಂದು ಪಾಪ ಅವ್ರು ಆಚೆ ಬಂದರು, 100% ಅವ್ರಿಗೂ ಹೆಲ್ತ್ ಪ್ರಾಬ್ಲಮ್ ಇಂದ ಆಚೆ ಬಂದರು. ಅದೇ ಥರ ತಿರುಚೆಂದೂರು ಮುರುಗನು ಕೂಡ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರೋದು. ಆದರೆ ಅಲ್ಲೂ ಕೂಡ ಆನೆ ಸಾಕುವಂಥವನ್ನೇ ತುಣಿದು ಅದೇ ಆನೆ, ಟೆಂಪಲ್ ಆನೆ ಅದನ್ನು ಅವ್ರನ್ನ ಹತ್ಯೆ ಮಾಡಿ ಇನ್ನೊಂದು 2 ಹತ್ಯೆ ಮಾಡುತ್ತೆ. ಅದು ನಾನು ಹೋದ ವರ್ಷ 6 ಸರಿಲ್ಲ ಅಂತ ಹೇಳಿದಾಗ 15ನೇ ತಾರೀಕು ನಡೀತಿತ್ತು ಅದು ಘಟನೆ. 15ನೇ ತಾರೀಕು ನಡೀತಿತ್ತೆ. ನಾನು ಹೇಳೋದು ದೇವ್ರನ್ನೂ ಕೂಡ ಬಿಡಲ್ಲ ರೀ, ನನ್ನನ್ನೇ ಬಿಡಲ್ಲ, ದೇವ್ರನ್ನ ಬಿಡುತ್ತೆ. ಅದಕ್ಕೆ ಗ್ರಹಗಳನ್ನ ನೀವು ಕಲ್ಲುಗಳಲ್ಲಿ ತುಂಬ ಪಾಸಿಟಿವ್ ನೋಡ್ಬೋದು 100%. ನಾನು ಹೊಸ ಭಗವಂತ ಕೃಪೆ, ಇದು ನಮ್ಮದೇನಲ್ಲ, ಇದು ಸಖತ್ ವರ್ಲ್ಡ್ ಇಂಟರ್ನ್ಯಾಷನಲ್ ಟೆಕ್ನಾಲಜಿದು. ಇದು ತುಂಬ ಪಾಸಿಟಿವ್ ಆಗುತ್ತೆ. ಇವಾಗ ಎಜುಕೇಷನ್ ಕಲ್ಲನ್ನು ನಾನು ಯಾಕೆ ಇಷ್ಟು ಮಾಡ್ತೀನಿ, ಎಲ್ಲರಿಗೂ ಎಜುಕೇಷನ್ ಮಕ್ಕಳಿದೆ, ದಯವಿಟ್ಟು ತರಿಸ್ಕೊಳ್ಳಿ, ನಿಮ್ಮ ರೂಮಲ್ಲಿ ಇಡಿ. ಅದು ನೀವು ಅಷ್ಟೇ ತುಂಬ ಜನ ಪೊಲೀಸಿಗೆ ಇಂಟರ್ವ್ಯೂ ಮಾಡೋರು, ಯಾವ ಕೆಲಸಕ್ಕೆ ಇಂಟರ್ವ್ಯೂ ಮಾಡ್ತೀರೋ ಅದನ್ನೆಲ್ಲನೂ ಕೂಡ ಇಟ್ಟಾಗ ನಿಮ್ಗೆ ಎಜುಕೇಷನ್ ಬ್ರೈನ್ ಓಪನ್ ಆಗುತ್ತೆ, ಸಖತ್ ಬ್ರಿಲಿಯಂಟ್ ಆಗುತ್ತೆ 100%. ನಿಮ್ಮ ಚಕ್ರಗಳನ್ನ ನೀವು ಓಪನ್ ಮಾಡಿದಾಗ ನಿಮ್ಮ ಪಾಸಿಟಿವ್ನ ನೋಡ್ಬೋದು 100%. ಎಜುಕೇಷನ್ ಭಾಳ ವೈಬ್ರೇಷನ್ ಇರುತ್ತೆ 100%. ನಿಮ್ಮ ಲಕ್ಕನ್ನು ಬದಲಾವಣೆಯನ್ನು ಮಾಡಿಕೊಡುತ್ತೆ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ಮಾಡ್ಕೇಳಿ, ಸಖತ್ತು ರಿಸಲ್ಟ್ ಬರುತ್ತೆ. ವಿಶಾಖ ನಕ್ಷತ್ರದಲ್ಲಿ ನೀವು ತುಂಬ ಜನ ಇದೊಂದು 3 ತಿಂಗಳ ಕಾಲ ನಿಮ್ಮ ಜಗಳ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ವಿಶಾಖ ನಕ್ಷತ್ರದಲ್ಲಿ ನಿಮ್ಮ ಮನೆಯಲ್ಲಿ ಡೈವರ್ಸ್ ಆಗ್ಬೋದು, ಜಗಳಗಳಾಗ್ಬೋದು. ಯಾಕಂದರೆ ನಿಮಗೆ ಘೋರವಾದಂಥ ಒಂದು ಘಟನೆಗಳು ನಡೀತವೆ ನಿಮ್ಮ ಲೈಫಲ್ಲಿ, ಭಾಳ ಘಟನೆಗಳು ನಡೀತದೆ. ಯಾಕಂದರೆ ನಿಮ್ಮ ಕುಟುಂಬ 4 ಭಾಗ ಆಗಿ ಛಿದ್ರ ಆಗಿ ಬೀಳುತ್ತೆ 100%. ಹೆಂಗೆ ಭಾಳ ವಿಶೇಷವಾಗಿ ದೇವ್ರದ್ದು 4 ಕಡೆ ಬಿತ್ತು ಅಂತ ಹೇಳ್ತಾರೋ ಹಂಗೆ ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ವರ್ಷ ಪೂರ್ತಿಯಲ್ಲ, ನೀವು ಲೈಫ್ ಲಾಂಗ್ ಈ ವರ್ಷದಿಂದ ಸಾಕಷ್ಟು ಪ್ರಾಬ್ಲಮ್ಗಳು ಸಿಗಾಕೈತೀರ. ಕಾರಣ ಯಾಕೆ? ನಿಮ್ಮ ಮನೆಯಲ್ಲಿ ದೊಡ್ಡ ಜಗಳ, ಮನೆ ಒಳಗಡೆ ಜಗಳ, ಮನಸ್ಸಿನೊಳಗಡೆ ಜಗಳ, ಮನಸ್ತಾಪಗಳು ಇವೆಲ್ಲವೂ ಕೂಡ ಸಣ್ಣದಾಗಿ ಸ್ಟಾರ್ಟ್ ಆಗ್ತಾಯಿದ್ರೆ ದೊಡ್ಡ ಎಮ್ಮರವಾಗಿ ಬೆಳೆದ್ಬಿಡುತ್ತೆ. ಮರವಾಗಿ ಬೆಳೀತಿದೆ. ಬೆಳೆಯೋಕ್ಕೆ ಕಾರಣ ಇಷ್ಟೇ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಬೆಳೆಯೋಕ್ಕೆ ನೀವು ಏನು ಮೊನ್ನೆ ಗೋಲ್ಡ್ 14 kg ಗೋಲ್ಡನ್ನು ನೀವು ಪತ್ತೆ ಮಾಡಿದ್ರು 100%. ಒಂದು ಯಾವಾಗಲೂ ಮದುವೆ ಮುಹೂರ್ತಗಳು ತುಂಬ ಪಾಸಿಟಿವ್ ಆಗಿರಬೇಕು. ನೋಡಿ 16ನೇ ತಾರೀಕು ಅವತ್ತು ಮದುವೆ ಮುಹೂರ್ತ ಇಟ್ಟಿದ್ರು ಅಂದರೆ ಜನವರಿಲೋ ಅನಿಸುತ್ತೆ, ಜನವರಿಲೋ ಫೆಬ್ರವರಿಲೋ ಗೊತ್ತಿಲ್ಲ ನನಗೆ, ಒಂದು ತಿಂಗಳು ಅನಿಸುತ್ತೆ, ಡಿಸೆಂಬರ್ಲಿ 16, ಜನವರಿ ಫೆಬ್ರವರಿಲೋ. ಆ 16 ನಂಬರ್ಸ್, ಆ ಗೋಲ್ಡು ನೋಡಿ, ಏನು ಗೋಲ್ಡ್ ತೋರಿಸ್ತಾ ಇದ್ರಲ್ಲೋ ನೀವು, ಆ ಡೇಟ್ಸಲ್ಲಿ ಮದುವೆ ಆಗ್ತಾರೆ. ಅದು ತುಂಬ ಕೆಟ್ಟ ಡೇಟ್ ಇತ್ತು ಅವತ್ತು. ಖಂಡಿತ ಕೂಡ ಏನವತ್ತು ಸಿನಿಮಾ ನಟರು ಎಲ್ಲರೂ ಹೋಗಿ ಒಂದೇ ಥರ ಸೀರೆ ಉಡ್ಕೊಂಡು ಲಕ 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 ಅಂತಿದ್ರು 100%. ನಾನು ನೋಡಿದ ಮಟ್ಟಿಗೆ ಭಾಳ ವಿಶೇಷವಾಗಿ ತುಂಬ ಜನಗಳು ಹೆಸರು ಹೇಳೋಕ್ಕೆ ನಾನು ಇಷ್ಟಪಡಲ್ಲ, ತೊಂದರೆಗಳಾಗ್ತು. ಆ 14 kg ಗೋಲ್ಡ್ ಸಿಕ್ಕಿ ಏನೆಲ್ಲ ತೊಂದರೆ ಆಯಿತು. ಆಮೇಲೆ ಇದೇ ನ್ಯೂಸಲ್ಲಿ 10,000 ರೂಪಾಯಿ ಚಿನ್ನ ಬರುತ್ತೆ ಅಂತ ನಾನು ಪ್ರೆಡಿಕ್ಷನ್ ಮಾಡಿದೆ. ಅವತ್ತು 3,000 ಇದ್ದಾಗ ಇವತ್ತು 10,000 ಬಂತು 100%. ಬರ್ದಿಟ್ಟು ಕೇಳಿ, ಇವಾಗ ಚಿನ್ನ ತಗೊಳ್ಳಿ 10,000 ಬರುತ್ತೆ, ಆಮೇಲೆ ತಾನಕ್ಕೆ ಹೋಗಬೇಡಿ ಅಂತ ಹೇಳಿದೆ. ಎಷ್ಟು ಮಾಹಿತಿಯನ್ನು ನೀಡಿದ್ದು ಗೊತ್ತಾ ನ್ಯೂಸಲ್ಲಿ. ನೀವು ನಿಜವಾಗ್ಲೂ ಹಳೆ ವೀಡಿಯೋಗಳನ್ನ ತೆಗೆದು ನೋಡಿದಾಗ ತುಂಬ 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 ರಿಸಲ್ಟ್ಗಳು ನಿಮಗೆ ಗೊತ್ತಾಗುತ್ತೆ 100%. ಇಲ್ಲಿ ಯಾಕೆ ವೃಶ್ಚಿಕ ರಾಶಿಗೆ ಇಷ್ಟೊಂದು ತೊಂದರೆ, ಜಗಳಗಳು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಇಷ್ಟೊಂದು ತೊಂದರೆ ಬರುತ್ತೆ ಅಂದರೆ, ಗುರು 2ನೇ ಮನೆಯೂ 5ನೇ ಮನೆಯೂ 8ನೇ ಮನೆಗೆ ಹೋಗಬಾರ್ದು. ಅಬ್ಬಬ್ಬ, 8ನೇ ಮನೆಗೆ ಹೋಗೋದ್ರಿಂದ ಏನಾಗುತ್ತೆ, ಅದು ಸಾಕಷ್ಟು ಕುಟುಂಬದಲ್ಲಿ ಜಗಳಗಳಾಗುತ್ತೆ. ಮತ್ತು ಗುರು 8ನೇ ಮನೆಯಲ್ಲಿದ್ದಾಗ ಮ್ಯಾರೇಜ್ ಲೈಫನ್ನು ಡಿಸ್ಟರ್ಬ್ ಮಾಡಿಬಿಡ್ತಾನೆ. ಮ್ಯಾರೇಜ್ ಲೈಫು ಅಂತ ಗೋಚಾರ ಫಲಗಳು ಹೇಳುತ್ತೆ. ದುಡ್ಡು ಬರುತ್ತೆ. ಗುರು 8ನೇ ಮನೆಯಲ್ಲಿದ್ದು 2ನೇ ಮನೆ ಮಾಡಿದ್ರೆ ದುಡ್ಡು ಬರುತ್ತೆ 100%. ಆದರೆ ಗುರು
ಎಂಟನೇ ಮನೇಲಿದ್ದಾಗ ಎರಡನೇ ಮನೆ, ಒಂದು ಮನೆ ಮಾತ್ರ ಶುಭ ಮನೆಯನ್ನು ನೋಡ್ತಾನೆ. ಭಾಳ ಅರ್ಥ ಮಾಡ್ಕೊಳ್ಳಿ. ಆದರೆ ಅವನು ತುಂಬ ಜಗಳಗಳನ್ನು, ಮನಸ್ತಾಪಗಳನ್ನ ಮಾಡ್ತಾನೆ. ನಿಮ್ಮ ರಾಶಿಗೆ ಗುರುಬಲ ಇಲ್ದಿರೋದ್ರಿಂದ ನೀವು ಜಗಳಗಳು ಆಡಬೇಕಾಗತ್ತೆ. ದಯವಿಟ್ಟು ಮನವಿ ಮಾಡ್ಕೊಳ್ತೀನಿ. ಜಗಳ, ಕ್ರಾಶ್ ಇವೆಲ್ಲವೂ ಕೂಡ ಸಾಕಷ್ಟು ನಡೀತೆ. ಹುಷಾರಾಗಿ ಎಲ್ಲ ಮಾಡಬೇಕು. ಇದು ಧನುಸು ರಾಶಿಯವ್ರಿಗೆ 4ನೇ ಮನೆಯಲ್ಲಿ ಇಷ್ಟೊಂದು ಗ್ರಹ ಸೇರೋದ್ರಿಂದ ತಲೆ ಕಿತ್ಕೋಗಿ ಬರುತ್ತೆ. ನಿಮ್ಮ ತಾಯಂದಿರಿಗೆ ತೊಂದರೆ, ತಾಯಂದಿರಿಗೆ ತೊಂದರೆಗಳು, ಆರೋಗ್ಯ ಸಮಸ್ಯೆಗಳು ಭಾಳ ಅಂದರೆ ಭಾಳ ಬರುತ್ತೆ. ಭಾಳ ಅಂದರೆ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯನೇ ಇರಲ್ಲ 100%. ಆದರೆ 3 ತಿಂಗಳಾದ್ಮೇಲೆ ನಿಮಗೆ ತುಂಬ ರಾಜಯೋಗ ಬರುತ್ತೆ. ತುಂಬ ರಾಜಯೋಗ ಬರುತ್ತೆ. ಈ ಒಂದು 3 ತಿಂಗಳು ಧನುಸು ನೋಡಿ, ಯಾವ ಚಾನಲ್, ಯಾವ ಯೂಟ್ಯೂಬಲ್ಲೂ ಕೂಡ ಇವೆಲ್ಲ ಹೇಳಿರಲ್ಲ. ಇದರಲ್ಲಿ ಪಾರ್ಟ್ಸ್ ಕದೀತಾರೆ 100%. ಕದೀತಾರೆ 100%. ಯಾವುದೂ ನಾವು ಕದಿಯಲ್ಲ. ಎಲ್ಲವೂ ಕೂಡ ಏನು ಗ್ರಹಗಳು ಹೋಗ್ತಾ ಇದ್ದಾವೋ ಅವು ನಾವು ಲೆಕ್ಕಾಚಾರ ಮಾಡಿ. ನೀವು ಬೆಳಗ್ಗೆ ಗೊತ್ತಿಲ್ಲ, ರಾತ್ರಿ 2 ಗಂಟೆವರೆಗೂ ಎದ್ದು ಇದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ಬೆಳಗ್ಗೆ 5 ಗಂಟೆಲಿ ಎದ್ದು ಯೋಚನೆ ಮಾಡ್ತಾಯಿದ್ದೆ 100%. ನಮ್ಮ ವೈಫ್ ಮಾಮೂಲಿ 5 ಗಂಟೆಗೆ ಎದ್ದು 5ವರೆಗೆ ಹೋಗ್ಬೇಕಾದ್ರೆ ಎಕ್ಸರ್ಸೈಸ್ ರೀ ಮೈಕಂಡ್ರೆ ಸುಮ್ಮನೆ ಅಂತಿದ್ರು. ಅಂದರೆ ಎಲ್ಲವೂ, ಯಾಕಂದರೆ ಜನ ನಂಬಿ ಬರ್ತಾರೆ. ನಾವು 1 ಮಾತಾಡ್ತೀನೋ, 2 ಮಾತಾಡ್ತೀನೋ, 1 ಅವರ್ ಮಾತಾಡ್ತೀನೋ, ಅರ್ಧ ಗಂಟೆ ಮಾತಾಡ್ತೀನೋ ನನಗೆ ಗೊತ್ತಿಲ್ಲ. ಸಾಕಷ್ಟು ಮಾತನಾಡ್ತೀನಿ 100%. ಸಾಕಷ್ಟು ಮಾತನಾಡ್ತೀನಿ. ಇದರ ಮಧ್ಯದಲ್ಲಿ ಸುಮ್ಮನೆ ಇರೋಕ್ಕಾಗದಲೇ ನಾನು ಅಷ್ಟೊಟ್ಟಾಕಲ್ಲಿ ಮೀತನ್ ಅಂತ ನನ್ನ ಹೆಸರಿದೆ 100%. ನನ್ನ ಹೆಸರು ಆರ್ಯವರ್ಧನ್, ನಿಮಗೆ ಗೊತ್ತಿರೋದು. ಅದರಲ್ಲಿ ಮೀತನ್ ಅಂತ ಇರುತ್ತೆ. ನೀವು ಅದರಲ್ಲೂ ಕೂಡ ನಾನು ಯಾವಾಗಲಾರು ಆನ್ ಮಾಡ್ತೀನಿ. ಯಾವಾಗಲಾರು ಟೈಮ್ ಇದ್ದಾಗ ಆನ್ ಮಾಡ್ತೀನಿ. ಇವಾಗ ಕಾರಲ್ಲಿ ಬರಬೇಕಾದ್ರೆ ಆನ್ ಮಾಡಿದೆ ನಾನು 100%. ಮನೇಲಿ ಆನ್ ಮಾಡಿದೆ. ಒಬ್ರು ಯಾರೋ 32 ನಿಮಿಷ ಅಂತ ಜಾತಕ ಕೇಳಿದರು 100%. ಅದಾದಮೇಲೆ ಇನ್ನೊಂದು ಕೇಳಿದಾಗಲೂ ಕೂಡ ನಾನು ಹೇಳಿದೆ 3-4 ಜನ ಮಾಡಿದೆ. ನಂಗೆ ಆಮೇಲೆ 12 ಗಂಟೆ ಮೇಲೆ ಮಾಡಿ ಅಂದೆ. ಮುಂದೆ 3/4 ಗಂಟೆ ನನ್ನ ಜ್ಯೋತಿಷ ಹೇಳಿಕೆ ಬಂದೆ ಕಾರಲ್ಲಿ ಬರಬೇಕಾದ್ರೆ 100%. ನೀವು ಅದನ್ನು ಫೋನ್ ಮಾಡ್ಬೋದು. ಅದರಲ್ಲಿ ನನ್ನ ಹೆಸರು ಮೀತನ್ ಅಂತ ಇರುತ್ತೆ. ನನ್ನ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಅಷ್ಟೊಟ್ಟು ಹಾಕಲ್ಲಿ 100%. ನೀವು ನನಗೆ ಕರೆ ಮಾಡ್ಬೋದು. ಅದೇ ಥರ ನನ್ನ ಸಂಸ್ಥೆಗೂ ಫೋನ್ ಮಾಡ್ಬೋದು. ಆನ್ಲೈನಲ್ಲೂ ಕೇಳ್ಬೋದು. ನೀವು ದೂರದಲ್ಲೇ ಇದ್ದರೂ ನೀವು ಆನ್ಲೈನಲ್ಲಿ ಕೇಳ್ಬೋದು. ದೂರದಲ್ಲಿದ್ದರೂ ಕೂಡ ನೀವು ಫೋನ್ ಮಾಡಿ ಎಜುಕೇಷನ್ ಕಲ್ಲನ್ನು ತರಿಸ್ಕೋಬೋದು 100%. ಎಜುಕೇಷನ್ ಕಲ್ಲನ್ನು ನೀವು ತರಿಸ್ಕೋಬೋದು. ಎಜುಕೇಷನ್ ಕಲ್ಲನ್ನು ನಾನು ತರಿಸ್ಕೊಡ್ತೀನಿ. ನಿಮ್ಮ ಮನೇಲಿಡಿ. ಎಜುಕೇಷನ್ ಕಲ್ಲನ್ನು ನೀವು ಆರ್ಡ್ರ್ ಮಾಡ್ಬೋದು. ನಿಮ್ಮ ಮನೆಗೆ ಬರುತ್ತೆ. ನಿಮ್ಮ ಮನೇಲಿಡಿ. ಖಂಡಿತಲ್ಲೂ ಕೂಡ ಮಕ್ಕಳಿಗೋಸ್ಕರ ಅಲ್ಲ, ನೀವು ಓದ್ತಾ ಇದ್ದು ನೀವು ಎಕ್ಸಾಮ್ ಬರೆದು ಕೂಡ ರಿಸಲ್ಟ್ ಬರುತ್ತೆ. ಧನುಸು ರಾಶಿಗೆ ಕುಟುಂಬದಲ್ಲಿ ಜಗಳಗಳು ಜಾಸ್ತಿ ಆಗುತ್ತೆ. ಇವಾಗ ಈ ಒಂದು 3 ತಿಂಗಳಲ್ಲಿ ಲಿಟಿಗೇಷನ್ ಪ್ರಾಪರ್ಟಿ ಕೈ ಹಾಕೋದು ಮತ್ತು ಅಣ್ಣ ತಮ್ಮಂದಿರ ಪ್ರಾಪರ್ಟಿನ ಡಿವೈಡ್ ಮಾಡೋಕ್ಕೆ ಹೋಗೋದು ತಪ್ಪು ಅನಿಸುತ್ತೆ. ಇನ್ನೊಂದು 3 ಮಂತ್ಸ್ ಆದಮೇಲೆ ಮಾಡಿ 100%. ಮಕರ ರಾಶಿಗೆ ಈಗ ತುಂಬ ಟೈಮ್ ಪರವಾಗಿಲ್ಲ, 50-50 ಇದೆ. ಮಕರ ರಾಶಿಗೆ ಭಯಂಕರ ಶತ್ರುಗಳು ಅಂದ್ರೆ ಅಂತಿಂಥ ಶತ್ರುಗಳಲ್ಲ ಬಿಡಿ. ನೀವು ಒಂದು ಮಂಕ್ರ ಶತ್ರುಗಳು ಇಟ್ಟಿದ್ದಾರೆ ಮಕರ ರಾಶಿಯಲ್ಲಿ. ನೀವು ಊಹೆ ಕೂಡ ಮಾಡೋಕ್ಕಾಗಲ್ಲ. ಮಕರ ರಾಶಿಗೆ ಜಗತ್ತಿನಲ್ಲಿ ತುಂಬ ಶತ್ರುಗಳು ಹುಟ್ಕೋತವ್ರೆ. ಇನ್ನು 3 ತಿಂಗಳಾದಮೇಲೆ ಮಕರ ರಾಶಿಯವರು ನಿಮ್ಮ ಲೈಫಲ್ಲಿ ಮಕಡೆ ಮಲಿಕೆ ಬಿಡ್ತೀರ. ತಿಂದಿದ್ದೆಲ್ಲನೂ ಕಕ್ತೀರ. ನೀವು ತಿಂದಿದ್ದೆಲ್ಲನೂ ಕಕ್ತೀರ. ಪಕ್ಕ ನೋಡಿ, ತಿಂದಿದ್ದೆಲ್ಲನೂ ಕಕ್ತೀರ. ಮತ್ತು ನೀವು ಒಂದೊಂದು ದುರಹಂಕಾರದಲ್ಲಿ ಮಾತಾಡಿರೋ ಮಾತಿಗೆ ಎಲ್ಲದಕ್ಕೂ ಕೂಡ ನೀವು ಉತ್ತರ ಕೊಡ್ತೀರಾ. ನೀವು ಟೈಮ್ ಚೆನ್ನಾಗಿದ್ದ ಜೋಬಿ ಕೈ ಹಾಕೋದೋಗಲ್ಲ. ಮಕ ವರ್ಷಕನಕ್ಕೂ ಕೈ ಬರೋಕ್ಕಲ್ಲ. ಮ್ಯಾಕ್ ಕೈ ಎತ್ತಿ ಹಿಂಗೆ ಎತ್ತಿ ಮಕ ವರ್ಷಕನಕ್ಕೂ ಬರೋಲ್ಲ 100%. ಮಕರ ರಾಶಿಯರು ನೀವು ನೆಲ ಕಟ್ಟಿಲ್ಲ ಅಂದರೆ ಚಾಲೆಂಜ್ ಮಾಡಿಬಿಡ್ತೀನಿ ನಾನು. ನನಗಿರೋ ನಂಬಿಕೆ ಅದು. ಭಾಳ ಬರೆದಿದ್ದು ಕೇಳಿ. ನಿಮ್ಮ ಲೈಫಲ್ಲಿ ಈ 3ನೇ ಮನೆಯೂ 6ನೇ ಮನೆಗೆ ಹೋಗಬಾರ್ದು. ಶತ್ರುವು ಇನ್ನೂ ಸ್ಟ್ರಾಂಗ್ ಆಗ್ತಾನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಶತಭಿಷ ನಕ್ಷತ್ರ ರಾಹು ಗ್ರಹ ಮೀನ ರಾಶಿಗೆ ಹೋಗ್ತಾನೆ ತುಲಾರಾಶಿಗಿಂದ. ತುಲಾರಾಶಿಲಿ ಹುಟ್ಟುವಂಥ ಸ್ವಾತಿ ನಕ್ಷತ್ರ ಅಧಿಪತಿ ಬಂದು ಅವರನ್ನೇ ವಿಧಿಲಿಖಿತ. ನೀವು ನೋಡಿದಿರಾ, ಭವಾನಿ ಮೇಡಮ್ ಅವ್ರ ಸ್ವಾತಿ ನಕ್ಷತ್ರ, ರೇವಣ್ಣವ್ರ ಸ್ವಾತಿ ನಕ್ಷತ್ರ. ಏನು ಮಾಡೋಕ್ಕಾಯ್ತು ಅವ್ರ ಕೈಲಿ? ಏನು ಮಾಡೋಕ್ಕಾಯ್ತು ರೀ? ಏನು ಮಾಡೋಕ್ಕಾಯ್ತು? 6ನೇ ಮನೆ ಅದ್ರ ಪವರ್ ಹಂಗಿರುತ್ತೆ. ಹೊಡೆದ್ರೆ ನ್ಯೂಕ್ಲಿಯರ್ ಹೊಡೆದಂಗೆ ಹೊಡಿತಾವೆ ಗ್ರಹಗಳು. ನೆಲ ಹಂಗನೆ ಸರ್ವನಾಶ ಹುಟ್ಟಬಾರ್ದು, ಅಂಗವಿಕಲಾಗ್ಬಿಡ್ಬೇಕು. ಜಪಾನಲ್ಲೆಲ್ಲ ಎಲ್ಲ ಕಡೆ ನ್ಯೂಕ್ಲಿಯರ್ ಹಾಕ್ಬಿಟ್ಟು ಅಂಗವಿಕಲ ಮಕ್ಕಳು ಹುಡ್ತಾರೆ ನೋಡಿ, ಹಂಗಾಗ್ಬಿಡುತ್ತೆ 100%. ನೀವು ಯಾರನ್ನೂ ಬಿಡಲ್ಲ.
KL ರಾಹುಲ್ ಸ್ವಾತಿ ನಕ್ಷತ್ರ, ಅವ್ನಿಗೆ ಆಪ್ರೇಷನ್ ಆಯಿತು, ಕ್ಯಾಪ್ಟನಿಂದ ಕಿತ್ಕೊಂಡ್ರು. ಓಪನ್ ಆಡಿಸೋಂಥ ಬ್ಯಾಟ್ಸ್ಮನ್ ಇಂಡಿಯಾದಲ್ಲಿ ಡೌನ್ ಆಡಿಸಿದ್ರು. ರಿಷಬ್ ಪಂತ್ ಸ್ವಾತಿ ನಕ್ಷತ್ರ, ಅವನು ತುಂಬ ಇಂಜೂರ್ಡ್ ಆದರು. ಏನು 18 ತಿಂಗಳು ರೀ. ಯಾರಿಗೆ ಯಾವ ಭಾಗವನ್ನು ಅಟ್ಯಾಕ್ ಮಾಡೋಕ್ಕೆ ಮಾಡುತ್ತೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೋದ ವರ್ಷ 6 ಸರಿಲ್ಲ ಅಂತ ಹೇಳಿದ್ದಾರೆ. 6ನೇ ತಾರೀಕು ಕಾರ್ ನಂಬರು, 6ನೇ ತಾರೀಕು 6 ಜನ ನೆಲಮಂಗ್ಲ ಹತ್ರ ಈ ಕಾರು ಒಳ್ಳೆ ಕಾರು ಅಂತೇಳಿ ಕಾರ್ ಮೇಲೆ ಬಿದ್ದು ಸತ್ತೋದ್ರಲ್ರಿ. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಓಲ್ವಾ ಕಾರು. ನಾನು ಅವಾಗ DKD ಮಾಡ್ತಿದ್ದೆ ರೀ ಝಿಯಲ್ಲಿ. ಏನೂ ಮಾರ್ಕೆಟ್ ಮಾಡಲ್ಲ. ಒಂದು ಸರ್ಕಾರ ನಮ್ಮನ್ನು ಗುರುತಿಸ್ತಲ್ಲ. ಇಂತಿಂಥ ಡೇಟ್ ಹೇಳಿದ್ರಲ್ಲಿ ಹೆಂಗ್ರಿ ಹೇಳ್ತೀರ ನೀವು ಅಂತ. ನಾನು ಹೇಳಕ್ಕೆ ನಾನು ಯಾರು, ನಾನು ಏನೂ ಅಲ್ಲ. ನನ್ನಲ್ಲಿ ನನ್ನ ಬ್ರಹ್ಮ ನುಡಿಸ್ತವನೆ. ನಾನು ಯಾರೂ ಅಲ್ಲ ರೀ. ನಾನು ನಿಮ್ಮಂಗೆ ಮದುವೆ ಆಗಿದ್ದೀನಿ, ನನಗೂ ಮಕ್ಕಳಿದ್ದಾರೆ, ಹೆಂಡ್ತಿದ್ದಾರೆ, ನನಗೂ ಆಸೆ ಇರುತ್ತೆ, ನಾನು ತಿಂತೀನಿ, ನಾನು ಹೋಗ್ತೀನಿ, ಎಲ್ಲ ಮಾಡ್ತೀನಿ. ಆದರೆ ಒಬ್ಬೊಬ್ರಿಗೆ ಒಂದೊಂದು ಕರ್ತವ್ಯ. ಎಷ್ಟೋ ಜನ ಕ್ರಿಕೆಟ್ ಪ್ಲೇಯರ್ ಇದ್ದಾರೆ. ಯಾಕೆ ಎಲ್ಲರೂ ಕ್ರಿಕೆಟ್ ಪ್ಲೇಯರ್ ಆಗಲ್ಲ? ಎಲ್ಲರೂ ರಾಜಕಾರಣಿ ಆಗ್ಬರ್ತಾರೆ. ಯಾಕೆ ರಾಜಕಾರಣಿ ಆಗಲ್ಲ? ಎಲ್ಲರೂ ಇರೋದು ಅವ್ರವ್ರ ಕೆಪಾಸಿಟಿ. ಆದರೆ ಒಂದು ಸಿನಿಮಾದವ್ರು ಕರೆದು ಒಂದು ಫಂಕ್ಷನ್ ಮಾಡ್ತಾರೆ, ರಾಜಕಾರಣಿಗೆ ಒಂದು ಅವಾರ್ಡ್ ಕೊಡ್ತಾರೆ, ಸಂಘಟನೆಯವ್ರು ಕೊಡ್ತಾರೆ. ನಾವೇನು ಅನ್ಯಾಯ ಮಾಡಿದ್ದೀವಿ ಹೇಳಿ? ಎಷ್ಟು ಜ್ಯೋತಿಷ್ಯ ನನ್ನ ಕರ್ತವ್ಯನೆಲ್ಲ ಬಿಟ್ಟು DKD ಮಾಡ್ಕೊಂಡಲ್ವಾ? ನನ್ನ ಕರ್ತವ್ಯ ಎಲ್ಲ ಬಿಟ್ಟು ಬಿಗ್ ಬಾಸ್ ಮಾಡ್ಕೊಂಡಲ್ವಾ ಜನಗಳಿಗೆ? ನಾನು ಅದರಲ್ಲೇ ಇರೋನಾ? ಅಲ್ಲ. ನಾನು ಇವತ್ತು ಈ ಕೈ ನೋವು ಎತ್ತಕ್ಕಾಗಲ್ಲ ರೀ. ಆ ಹುಡುಗಿನ ಡ್ಯಾನ್ಸಲ್ಲಿ ಎತ್ತಿ ಆ ಶುಚಿನ ಏನು ನಾನು ಎಲ್ಲಿಂದ ಎತ್ತಲಿ ವೆಯ್ಟ್? ಇನ್ನೂ ಆ ನೋವು ಯಾರಿಗೆ ಕೇಳಿ? ನನಗಿದಲ್ಲ, ಇದು ನನ್ನ ಏಜಲ್ಲ. ಒಂದು 50 ಸರಿ ಸರ್ ನಾನು ಪ್ರಾಕ್ಟೀಸಲ್ಲಿ. ನನಗೊಬ್ಬನಿಗೆ ಗೊತ್ತು, ನೀವು ಖುಷಿ ಪಟ್ಟಿರ್ಬೋದು. ಅಂದರೆ ನಾನೇನು ಮಾಡಿಲ್ಲ ಅಂತಲ್ಲ. ಗ್ರಹಗಳು ಯಾರನ್ನೂ ಬಿಡಲ್ಲ 100%. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವೀರೇಂದ್ರ ಹೆಗ್ಡೆ ಅವ್ರು ಬಿಟ್ಬಿಡ್ತಾ? ಇಲ್ಲ, ಬರ್ದಿಟ್ಟು ಕೇಳಿ. ಅವತ್ತಿನ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿ ಅವ್ರು ಬಿಟ್ಬಿಡ್ತಾ? ಅವ್ರ ಹೆಂಡತಿ ಅವ್ರ ಮುಂದೆ ತೊಂದರೆಗೆ ಅನುಭವಿಸ್ತಾರೆ. ಈ ಜನ್ರೇಷನ್ ಬೇರೆ, ಆ ಜನ್ರೇಷನ್ ಬೇರೆ. ನೀವು ಸುಮ್ಮನೆ ಹೇಳ್ಬೋದ್ರಿ. ನಾನು ತುಂಬ ತಪಸ್ಸು ಮಾಡಿದ್ದೀನಿಲ್ಲ, ನನಗೆ ಅರ್ಥ ಇರೋದು ಹೇಳ್ತಾಯಿದ್ದೀನಿ. ನಾನು ಟೆಂಪಲ್ಗೆಲ್ಲ ಹೋಗೋದು ಭಾಳ ಕಮ್ಮಿನೇ. ಪರಿಹಾರ ಸ್ಥಳಗಳಿಗೆ ಹೋಗ್ತೀನಿ. ಇನ್ನು ಮುಂದೆ ಟ್ರಿಪ್ ಅಟೆಂಡ್ ಮಾಡ್ತೀವಿ. ನೀವು ಫ್ಯಾಮಿಲಿ ಜೊತೆ ಟ್ರಿಪ್ ಅಟೆಂಡ್ ಮಾಡಿರಿ, ನೀವು ತುಂಬ ಖುಷಿಯಾಗಿರ್ತೀರ. ಈ ತುಂಬ ಜನ ಸುಮ್ಮನೆ ದೇವರು ಅಂತ ನಿಮ್ಮ ತಲೆಗೆ ಒಳಗ್ಬಿಟ್ಟಾರೆ. ಲಾಜಿಕ್ ಇಲ್ಲ ರೀ. ನೀವು ಸಾಕಷ್ಟು ಜನ ನೀವು ಬೇಕಾದ್ರೆ ಹೋಗಿ ನೀವು ಬನಶಂಕರಮ್ಗೆ, ಬಂಡಿ ಕಳಮ್ಗೆ ಅವೆಲ್ಲ ಮುಂಚೆ ಖಾಲಿ ಹೊಡಿತಾಯಿದ್ರಿ. ನಾನು ಬೆಂಗಳೂರಲ್ಲಿ ಆಟ ಓಡಿಸಿದ್ದೀನಿ ರೀ, ನನಗೆಲ್ಲ ಗೊತ್ತು. ಆಡು ಮುಡ್ತಿರೋ ಸೊಪ್ಪಿಲ್ಲ, ಆರ್ಯವರ್ಧ ನೋಡಿದ್ರೆ ರೋಡಿಲ್ಲ, ಆರ್ಯವರ್ಧ ನೋಡೋ ದೇವಸ್ಥಾನಗಳಿಲ್ಲ, ನೋಡೋದು. ಇವಾಗ ನಾವು ಮಾಧ್ಯಮದಲ್ಲಿ TV ವಿಲಿ ಹೇಳಿ ಹಿಂಗೆ ಹೋಗಿ ಅಂತ ಹೇಳಿದ್ರು. ಲಾಜಿಕ್ ಇಲ್ಲ, ಏನು ಮಾಡೋಕ್ಕಾಗುತ್ತೆ? 100%. ಅಲ್ಲಿ ಹೋಗಿ ನೀವು ಸಾಕಷ್ಟು ನೆಗೆಟಿವ್ ಜನ ಸೇರಿದಾಗ ಸಾಕಷ್ಟು ನೆಗೆಟಿವ್ನೇ ಆಗುತ್ತೆ. ತುಂಬ ಜನ ನೆಗೆಟಿವ್ ಜನ ಬರ್ತಾರೆ. ನಾವೆಲ್ಲ ಹೇಳ್ಬಿಡ್ತೀವಿ ರಾಹುಗಲ್ದಲ್ಲ ದೀಪ ಹಚ್ಚಿ ಇದು ಮಾಡಿ ಅದು ಮಾಡಿ ಅಂತ. ಅವ್ರ ಕೆಟ್ಟ ದೆಸೆಗಳು ನಡೆದಾಗ ನೀವು ಕೆಟ್ಟವರಾಗಿ ಹೋಗ್ತೀರಾ. ಕೆಟ್ಟ ಜನಗಳ ಜೊತೆ ಸೇರಿದಾಗ ನಿಮಗೂ ನೆಗೆಟಿವ್ ಬರುತ್ತೆ. ಅದೇ ನೀವು ಪಾಸಿಟಿವ್ ಜನ ತುಂಬ ನೀಟ್ ಇಟ್ಟಿರ್ತಾರೆ, ಒಳ್ಳೆ ನೀವು ಹೋಟ್ಲಿಗೆ ಹೋಗಿ ತುಂಬ ಖುಷಿಯಾಗಿರಿ, ಸಂತೋಷಗಿರಿ, ಬಂದಮೇಲೆ ನೀವು ತುಂಬ ಚೆನ್ನಾಗಿರ್ತಾರೆ ಫ್ಯಾಮಿಲಿ. ಇದನ್ನೇ ನೀವು ಶಿಫ್ಟ್ ಮಾಡಿ ನೋಡಿ, ನೀವು ತುಂಬ ಖುಷಿಯಾಗಿರ್ತೀರಿ. ಯಾವಾಗಲೂ ಕೂಡ ತುಂಬ ನೆಗೆಟಿವ್ ಜಾಗಗಳು ಹೋದಾಗ ನಿಮ್ಮ ನೆಗೆಟಿವ್ ತುಂಬ ಜಾಸ್ತಿ ಆಗುತ್ತೆ, ತುಂಬ ನೆಗೆಟಿವ್ ಆಗುತ್ತೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಿಂದೆ ಇಂತಿಂಥ ಟೈಮಲ್ಲಿ ಜನ ದೇವಸ್ಥಾನಕ್ಕೆ ಬರಲಿ, ಒಟ್ಟಿಗೆ ಫಂಡ್ ಬೀಳಲಿ ಅಂತ ಹೆಂಗೆ ಈ ಥರ ಮಾಡ್ತಾರೆ, ಅದನ್ನು ನೀವು ಬೆನಿಫಿಟ್ ಆಗಿದ್ದಾರೆ. ನೀವು ತುಂಬ ಜನಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ನೀವು ಪೂಜೆ ಮಾಡಿ, ರಾಹುಗಾಲದಲ್ಲಿ ನಿಮ್ಮ ಮನೇಲಿ ನೀವು ಪೂಜೆ ಮಾಡಿರಿ. ಈ ಸರಿ ನಾನು ಹೇಳ್ತೀನಿ, ಈ ವಾರ ಎಲ್ಲೂ ಹೋಗ್ಬೇಡಿ, ನಿಮ್ಮ ಮನೇಲೇ ದೀಪ ಹಚ್ಚಿ, ನಿಮ್ಮ ಮನೇಲೇ ಪೂಜೆ ಮಾಡಿ, ನೀವೆಲ್ಲ ಟ್ರಿಪ್ ಅಟೆಂಡ್ ಮಾಡಿ. ಸುಮ್ಮನೆ ಅಲ್ಲ, ಎಲ್ಲೋ ಒಂದು ಕಡೆ ಖುಷಿಯಾಗಿ ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ನಿಮ್ಮ ಲೈಫಲ್ಲಿ ಬದಲಾವಣೆ ಕಾಣ್ತೀರ. ಕುಂಭರಾಶಿಯವ್ರಿಗೆ ಸಿಕ್ಕಾಪಟ್ಟೆ ರಾಜಯೋಗ ಇದೆ. ಏನೂ ಮಾಡ್ದಲೇ ವೃಷಭ ರಾಶಿ, ಕುಂಭರಾಶಿಯವರು ಫೈನಲಿಗೆ ಬಂದವ್ರೆ. ಬರ್ದಿಟ್ಟು ಕೇಳಿ. ನೀವು ಮಾರೋದ್ರಲ್ಲಿ 3, 5 ಈ ವರ್ಷ ಹೆವಿ ಲಕ್ಕಿ ನಂಬರ್ಸು. ಭಾಳ ಕಷ್ಟಪಟ್ಟು ವಿರಾಟ್ ಕೊಹ್ಲಿ ಅವತ್ತು ಮ್ಯಾಚ್ ಗೆಲ್ಲಿಸ್ಬೇಕಾಗತ್ತೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ವರ್ಷ ಕುಂಭರಾಶಿಗೆ ಕುಂಭರಾಶಿಗೆ ವೃಷಭ ರಾಶಿಗಿರೋಷ್ಟು ಯೋಗ ಯಾವ ರಾಶಿಗಿಲ್ಲ. ಅಂಥ ಒಂದು ದೊಡ್ಡ ಸಕ್ಸಸ್ಸು ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡಿರಕ್ಕಲ್ಲ. ಒಂದು ಪ್ರಾಪರ್ಟಿ ತಗೊಳೋದು, ತುಂಬ ದೊಡ್ಡ ಕೇಸ್ ಕ್ಲಿಯರ್ ಆಗೋದು, ಮತ್ತು ತುಂಬ ನಿಮ್ಗೆ ಸಾಕಷ್ಟು ಗೊತ್ತಿಲ್ಲದೇ ಒಬ್ಬರು ಭಯಂಕರವಾಗಿ ಹೆಲ್ಪ್ ಮಾಡೋದು. ತುಂಬ ಜನ ನಿಮ್ಮ ಕೈ ಹಿಡಿತಾರೆ ನಿಮ್ಮ ಲೈಫಲ್ಲಿ. ಇಲ್ಲ ನಿಮ್ಗೆ ಹಳಬರು ತುಂಬ ಒಳ್ಳೇದು ಮಾಡ್ತಾರೆ, ಇಲ್ಲ ಹೊಸಬರು ತುಂಬ ಒಳ್ಳೇದು ಮಾಡ್ತಾರೆ. ನಿಮ್ಮ ಹತ್ರ ವೃಷಭ ರಾಶಿಲಿ, ಕುಂಭ ರಾಶಿಲಿ ಇಷ್ಟು ವರ್ಷ ನಿಮ್ಗೆ ಗೊತ್ತಿಲ್ಲದಲ್ಲೇ ಕೆಟ್ಟವ್ರು ನಿಮ್ಮ ಜೊತೆ ಇರ್ತಾರೆ. ಅವ್ರು ನಿಮ್ಮನ್ನು ಬಿಟ್ಟೋಗ್ಬಿಡ್ತಾರೆ. ನೀವು ತುಂಬ ಹಚ್ಕೊಂಡ ಬಿಟ್ಟೋದಾಗ ನೋವಾಗ್ಬೋದು. 100% ಅವ್ರು ಕೆಟ್ಟವ್ರನ್ನ ದೇವ್ರು ದೂರ ಮಾಡಿರ್ತಾನೆ. 100% ನವಗ್ರಹಗಳು, ನಾನು ದೇವ್ರು ಅಂತ ಹೇಳಲ್ಲ, ಗ್ರಹಗಳು. ನಾನು ದೇವ್ರ ಸುದ್ದಿ ತರಲ್ಲ. ಯಾಕಂದರೆ ದೇವ್ರು ಅಂದರೆ ಯೇಸು ಇದ್ದಾರೆ, ಅಲ್ಲಾ ಇದ್ದಾರೆ, ಹಿಂದೂ ದೇವ್ರುಗಳು ಇದ್ದಾರೆ.
ದೇವರು ಗ್ರಹಗಳು ಆಲ್ ಓವರ್ ವರ್ಲ್ಡ್ ಎಲ್ಲರಿಗೂ ಒಂದೇ. ಇಲ್ಲಿ ಅವು ಭಯಂಕರ, ನಾನು ಹೆದರ್ತೀನಿ. ನನಗೆ ಜನ್ಮ ಕೊಟ್ಟಂಥ ಬ್ರಹ್ಮ, ನನ್ನ ಶತ್ರುಗಳನ್ನ ಸರ್ವನಾಶ ಮಾಡುವಂಥ ಭದ್ರಕಾಳಿನ ಆರಾಧಿಸ್ತೀನಿ. ನನ್ನ ಮುಂದಿನ ಫ್ಯೂಚರ್ ಹಿಂದಿನ ಫ್ಯೂಚರ್ ತಳ್ಳ ಗ್ರಹಗಳು 100%. ಕಾರು ಇಂಜಿನ್ನು ಬ್ರಹ್ಮ ಆದರೆ 100%. ಟೈರ್ ನವಗ್ರಹಗಳಿದ್ದಂಗೆ ಅವು ಸಖತ್ ಫಾಸ್ಟಾಗಿ ಓಡಿಸೋದು 100%. ಆ ವೈಬ್ರೇಷನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಒಂಥರ ಕಾರ್ ಒಳಗಡೆ ಇರುವಂಥ ನಾವು ಟಿಂಕರಿಂಗ್ ಅಂದರೆ ಕೂತ್ಕೊಳ್ಳೋ ಸೋಪೆಲ್ಲ ನಾವಿದ್ದಂಗೆ 100%. ಕುಂಭ ರಾಶಿಗೆ ವಿಪರೀತ ರಾಜಯೋಗನ ಕಾಣತೈತೆ, ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಚೆನ್ನಾಗಿ ಅನುಭವಿಸಿ ಅಂತ ಹೇಳ್ತಾಯಿದ್ದೀನಿ. ಅದೇ ರೀತಿಲಿ ಎಜುಕೇಷನ್ ಸ್ಟೋನು ನೀವು ತಗೋಬೇಕು ಅಂದಾಗ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ, ಇಲ್ಲ ಬಂದು ತಗೊಳ್ಳಿ, ಇಲ್ಲ ನಾನೇ ಕಳಿಸ್ಕೊಡ್ತೀನಿ. ಮತ್ತು ಈ ತಿಂಗಳಲ್ಲಿ ಇನ್ನೊಂದು 3 ತಿಂಗಳು ಮಗು ಹುಟ್ಟಬೇಕಾದ್ರೆ ಒಳ್ಳೆ ಮುಹೂರ್ತದಲ್ಲಿ ಜನನ ಮಾಡಿಸ್ಕೊಳ್ಳಿ. ಡಾಕ್ಟ್ರ್ ಸಿಜರಿಂಗ್ ಮಾಡಿಬಿಡ್ತಾರೆ, ಆಮೇಲೆ ಅದು ಅನುಭವಿಸ್ಬೇಕಾಗತ್ತೆ. ದಯವಿಟ್ಟು ಉತ್ತರ ಕೊಡಿ. ಮನೆಗೆ ಹಾಲುಕ್ಸ್ಬೇಕಾದ್ರೂ ಕೂಡ ದಯವಿಟ್ಟು ಕೈ ಮುದ್ದು ಕೇಳ್ಕೊತೀನಿ. ಈ ನಡುವೆ ಬ್ರಾಹ್ಮಿ ಮುಹೂರ್ತ, ಬೆಳಗಿನ ಮುಹೂರ್ತ ಅಂತ ದಯವಿಟ್ಟು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಕುಂಭ ಲಗ್ನ, ವೃಷಭ ಲಗ್ನವನ್ನು ಆದಷ್ಟು ಮನೆಗೆ ಹಾಲುಕ್ಸಕ್ಕೆ ಮಾಡ್ಕೊಳ್ಳಿ. ಮಕ್ಕಳುಟ್ಟಕ್ಕೆ ನೋಡಬೇಕು. 11ನೇ ಮೇಲೆ ಅಷ್ಟೊಂದು ಗ್ರಹಣ ಹಾಕೋದು ಏನಾಗುತ್ತೆ ತೊಂದರೆಗಳು, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನನ್ನ ಕ್ಲಾಸ್ ಇದೇ ತಿಂಗಳು ಇದೆ, ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಈ ಕ್ಲಾಸನ್ನು ಅಟೆಂಡ್ ಮಾಡಿ, ಯಾಕಂದರೆ ಆ ಕ್ಲಾಸಲ್ಲಿ ತುಂಬ ಪಾಸಿಟಿವ್ ನೀವು ಅನುಭವಿಸ್ಬೋದು. ಆ ಕ್ಲಾಸಿಂದ ನಿಮ್ಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ನಮ್ಮ ಚಾಮರಾಜಪೇಟೆಯಲ್ಲೇ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕ್ಲಾಸ್ ಮಾಡ್ತೀನಿ, ಬಂದೆಲ್ಲರೂ ಜಾಯ್ನ್ ಆಗಿ. ನಮಸ್ಕಾರ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ಅವರಲ್ಲಿ ಕೂಡ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಕೈ ಮುಗಿತೀನಿ. ಧನ್ಯವಾದಗಳು. ನೋಡಿದವ್ರ ಮನೆ ಉದ್ಧಾರ ಆಗಲಿ.